ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮಂಗಸುಳಿ ಗ್ರಾಮ ಪಂಚಾಯಿತಿ ಮಂಡಳಿಯ ಮುಂದೆ ಇದೀಗ ಭಾಷಾ ವಿವಾದ ಉಂಟಾಗಿದೆ. ಪಂಚಾಯಿತಿ ಕಚೇರಿ ಬೋರ್ಡ್ ಅನ್ನು ಮರಾಠಿಯಲ್ಲಿ ಹಾಕಿರುವುದರಿಂದ ಕನ್ನಡ ಪ್ರೇಮಿಗಳು ಮತ್ತು ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದೆ. ಮಂಗಸುಳಿ ಗ್ರಾಮ ಪಂಚಾಯಿತಿ ಕರ್ನಾಟಕದ ಭಾಗವಾದರೂ ಕೂಡ ಇಲ್ಲಿ ಪಂಚಾಯಿತಿ ಕಚೇರಿಯ ಮೇಲೆ ಮರಾಠಿಯಲ್ಲಿ ಬೋರ್ಡ್ ಹಾಕಿರುವುದು ವಿವಾದಕ್ಕೆ ಕಾರಣವಾಗಿದೆ. ಈ ಕುರಿತು ಜಯ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಇದು ಕನ್ನಡಕ್ಕೆ ಅಧಿಕಾರಿಗಳಿಂದಾದ ದ್ರೋಹ ಅಂತ ಆರೋಪಿಸಿದ್ದಾರೆ. ಸಂಘಟನೆಯವರು ಪಂಚಾಯಿತಿ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಿ ಬೋರ್ಡ್ ಅನ್ನು ತಕ್ಷಣ ತೆಗೆಯುವಂತೆ ಆಗ್ರಹಿಸಿದ್ರು. ಕನ್ನಡ ರಾಜ್ಯದಲ್ಲಿ ಆಡಳಿತ ಕಚೇರಿಗಳು ಕನ್ನಡದಲ್ಲೇ ಫಲಕಗಳನ್ನು ಇರಿಸಬೇಕು ಎಂಬ ಸರ್ಕಾರದ ನಿಯಮವಿದ್ರೂ ಕೂಡ ಅಧಿಕಾರಿಗಳು ಇದನ್ನು ಲೆಕ್ಕಿಸದೆ ನಡೆದುಕೊಳ್ತಾ ಇದ್ದಾರೆ ಎಂಬ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇಒ ಈ ವಿಚಾರ ತಿಳಿದಿದ್ರೂ ಕ್ರಮ ಕೈಗೊಳ್ಳದಿರುವುದು ಕನ್ನಡ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಘಟನೆಯು ಮತ್ತೊಮ್ಮೆ ಬೆಳಗಾವಿ ಜಿಲ್ಲೆಯಲ್ಲಿ ಕನ್ನಡ ಮತ್ತು ಮರಾಠಿ ಭಾಷೆ ರಾಜಕೀಯದ ಬೆಂಕಿಗೆ ಎಣ್ಣೆ ಸುರಿದಂತಾಗಿದೆ. ಅಧಿಕಾರಿಗಳು ಕ್ರಮ ಕೈಗೊಳ್ಳಲಿದೆಯಾ ಅಥವಾ ವಿವಾದ ಮತ್ತಷ್ಟು ಉರಿಯಲಿದೆಯಾ ಎಂಬುದು ಈಗ ಕಾದು ನೋಡಬೇಕಾಗಿದೆ. ಸ್ವೀಕಾರ ಮಾಡ್ಕೋರಿ, ಅವ್ರಿಗೆ ಇಂಟಿಮೇಷನ್ ಮಾಡಿ ಅದನ್ನ ಕ್ಲಿಯರ್ ಮಾಡ್ಬೇಕು. ಸರ, ನಾವು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಇವತ್ತು ಮಂಗಸುಳಿ ಬಂದಿರೋ ಪ್ರಯುಕ್ತವಾಗಿ ಪಂಚಾಯತಿ ಸಿಬ್ಬಂದಿಗಳಿಗೆ ನಾವು ಇವತ್ತು ಅವ್ರಿಗೆ ಏನ್ ವಿನಂತಿ ಮಾಡತ್ತಿದೀವಿ ಅಂದ್ರೆ, ಇದು ಕರ್ನಾಟಕದಲ್ಲಿ ನೀವು ಇದ್ರೆ ನಾವು ಇದೀವಿ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಟ್ಯಾಕ್ಸ್ ದುಡ್ಡಿನಲ್ಲಿ ನೀವು ಮರಾಠಿ ಬೋರ್ಡ್ ಅನ್ನು ಹಾಕ್ತಾ ಇದ್ರೆ ಅದಕ್ಕೆ ಕನ್ನಡಿಗನಾಗಿ ನನ್ನ ವಿರೋಧ ಇದೆ, ನಮ್ಮ ಸಂಘಟನೆ ವಿರೋಧ ಇದೆ. ಇಲ್ಲಿ ಕನ್ನಡಿಗರ ಪ್ರತಿಯೊಬ್ಬರು ವಿರೋಧ ಇದೆ ಸರ್. ಇದು ಹಾಗಾಗಿ ನಾವು ವಿನಂತಿ ಏನ್ ಮಾಡ್ತಾ ಇದೀವಿ ಅಂದ್ರೆ, ಏನೋ ಅಚಾತುರ ಆಗಿರಬಹುದು, ತೆಗೆದು ಹಾಕ್ರಿ ಸರ್. ಸರ್ ಅವರು PSI ಸಾಹೇಬರು ಮನವಿ ಮಾಡಿದ ಮೇರೆಗೆ ಶಾಂತ ರೀತಿಯಿಂದ ಎಲ್ಲನೂ ಹೇಳ್ತಾ ಇದೀವಿ ಸರ್. ನಾಳೆ ಅವ್ರು ತೆಗೆಸ್ತಾ ಹೇಳಿದಾರೆ ಸರ್. ಒಂದ್ ವೇಳೆ ಆಗದೇ ಇದ್ರಂತಂದ್ರೆ ಅತಿ ಶೀಘ್ರದಲ್ಲೇ ಮತ್ತೊಂದು ಸಲಕ್ಕೆ ನಾವು ಬಂದು ದಯವಿಟ್ಟು ನಿಮ್ಮ ಇಲಾಖೆಗೆ ಮತ್ತು ನಿಮ್ಮ ಎಲ್ಲಾ ಅಧಿಕಾರಿಗಳಿಗೆ ಮುತ್ತಿಗೆ ಆಸ ಮಾಡ್ತೀವಿ ಸರ್. 100% ಹೇಳ್ತಾ ಇದೀವಿ. ಒಂದು ನಮಗೆ ತಮ್ಮ ಸಂಘಟನೆಯವರಿಗೆ ಒಂದು ರಿಕ್ವೆಸ್ಟ್, ಇದು ಪಂಚಾಯತಿ ಯುವ ಅವರ ಅಂಡರಲ್ಲಿ ಬರ್ತದೆ, ನಮಗೂ ಗೊತ್ತಾಗ್ತದೆ. ಪಂಚಾಯತಿ ಯುವ ಆಫೀಸ್ ಅಥಣಿಯಲ್ಲೇ ಐತಿ. ಅವ್ರಿಗೂ ಒಂದು ತಾವು ಇವತ್ತ ಅಥವಾ ಸಂಜೆ ನಾಳೆ ಒಂದು ಲಿಖಿತವಾಗಿ ಮನವಿ ಸರ್ ಹೇಳಿದ್ದು ತಪ್ಪಲ್ಲ. ಆದ್ರೆ ಏನ್ ಮಾಡುದು, ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕನ್ನಡ ಬಳಸಬೇಕು, ಸರ್ಕಾರದ ಸುತ್ತೋಲೆನೆ ಐತ್ರಿ. ಆದ್ರೂ ನಾವು ಅಧಿಕಾರಿಗಳಿಗೆ ಮನವಿ ಕೊಡಬೇಕು ಕೂಡ, ಆದ್ರೂ ನಮ್ ದುರ್ದೈವ ಐತಿ, ಏನ್ ಪರವಾಗಿಲ್ಲ. ಸರ್ಕಾರದ ಸುತ್ತೋಲೆನ ಐತಿ ಸರ್, ಕನ್ನಡದಲ್ಲೇ ಇರ್ಬೇಕು ಅಂತೇಳಿ ಸರ್ ಅವ್ರು ಹೇಳತ್ರು. ಅದು ನಮ್ ದುರ್ದೈವ. ನಾವು ಮನವಿ ಕೊಡೋಣ ಸರ್, ಮತ್ತೆ ಕಿಮ್ಮತ್ ಕೊಡೋಣ, ನಾಳೆ ಮನವಿ ಕೊಡೋಣ. ಆಗದೆ ಇದ್ರೆ ಮುಂದಿನ ಸಂದರ್ಭದಲ್ಲಿ ಮತ್ತೆ ಚರ್ಚೆ ಮಾಡ್ಕೊಂಡು ಮುಂದಿನ ಏನಾದ್ರು ಪ್ರಯತ್ನ ಮಾಡೋಣ ಸರ್. ಒಳ್ಳೇದು ಮಾಡಿ ಸರ್.